ಮೂರ್ನಾಲ್ಕು ವಾರ ಏರಿದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ವಾರ ಇಳಿಕೆ ಕಂಡಿದೆ. ಹಾಗಾದ್ರೆ ನಿಮ್ಮ ನಗರದ ಇಂದಿನ ಚಿನ್ನ ಹಾಗೂ ಬೆಳ್ಳಿ ದರ ಎಷ್ಟಾಗಿದೆ ಅಂತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮೂರ್ನಾಲ್ಕು ವಾರಗಳ ಹಿಂದೆ ಏರಿಕೆಯತ್ತ ಕಾಲಿಟ್ಟಿದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈ ವಾರ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡಿದೆ. ಬೆಳ್ಳಿ ಬೆಲೆ ಕಳೆದ 10 ದಿನದಲ್ಲಿ ಒಮ್ಮೆ ಇಳಿಕೆ ಕಂಡಿದ್ದು ಗ್ರಾಂಗೆ 2 ರೂಪಾಯಿಯಷ್ಟು ತಗ್ಗಿದೆ. ಇನ್ನು ಬಂಗಾರದ ವಿಷಯಕ್ಕೆ ಬಂದ್ರೆ ಕಳೆದ 10 ದಿನದಲ್ಲಿ ಗ್ರಾಂಗೆ 130 ರೂಪಾಯಿಯಷ್ಟು ಇಳಿದಿದೆ. ಮಾಹಿತಿ ಪ್ರಕಾರ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಸರಾಸರಿ ಬೆಲೆ ಸುಮಾರು 72,710 ರೂಪಾಯಿಗಳಷ್ಟಿದ್ರೆ 22 ಕ್ಯಾರೆಟ್ ಚಿನ್ನದ ಸರಾಸರಿ 66,650 ರೂಪಾಯಿ ಆಗಿದೆ. ಇನ್ನು 100 ಗ್ರಾಂ ಬೆಳ್ಳಿ ಬೆಲೆ 8,450 ರೂಪಾಯಿ ಇದೆ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 10 ಗ್ರಾಂಗೆ 66,650 ರೂಪಾಯಿ ಆದ್ರೆ ಬೆಳ್ಳಿ ಬೆಲೆ 100 ಗ್ರಾಂಗೆ 8,360 ರೂಪಾಯಿಯಲ್ಲಿದೆ. ಇನ್ನು ಭಾರತದಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಗಳು ನಗರಗಳಾದ್ಯಂತ ಏರಿತಗೊಂಡಿದ್ದು ಇದರ ಹೊರತಾಗಿ 10 ಗ್ರಾಂಗಳ ಮೂಲಭೂತ ಬೆಲೆಯು ತಕ್ಕ ಮಟ್ಟಿಗೆ ಸ್ಥಿರವಾಗಿದೆ. ದೆಹಲಿಯಲ್ಲಿ 22 ಕ್ಯಾರೆಟ್ ಚಿನ್ನಕ್ಕೆ 67,756 ರೂಪಾಯಿ ಇದ್ರೆ 24 ಕ್ಯಾರೆಟ್ಗೆ 73,969 ರೂಪಾಯಿ ಆಗಿದೆ. ಇನ್ನು ಮುಂಬೈನಲ್ಲಿ 22 ಕ್ಯಾರೆಟ್ಗೆ 67,954 ರೂಪಾಯಿ ಹಾಗೂ 24 ಕ್ಯಾರೆಟ್ಗೆ 74,187 ರೂಪಾಯಿ ಇದೆ. ಹಾಗೆ ಚೆನ್ನೈನಲ್ಲಿ 22 ಕ್ಯಾರೆಟ್ಗೆ 67,689 ರೂಪಾಯಿ ಇದ್ರೆ 24 ಕ್ಯಾರೆಟ್ ಚಿನ್ನಕ್ಕೆ 73,897 ರೂಪಾಯಿ. ಇನ್ನು ಕೋಲ್ಕತ್ತಾದಲ್ಲಿ 22 ಕ್ಯಾರೆಟ್ಗೆ 68,353, 24 ಕ್ಯಾರೆಟ್ ಚಿನ್ನಕ್ಕೆ 74,622 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಬೆಲೆ ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಕೆಲವೆಡೆ ಸ್ಥಿರವಾಗಿದ್ರೆ ಕೆಲವೆಡೆ ಇಳಿಕೆ ಕಂಡಿದೆ. ಪ್ರತಿ ಕಿಲೋಗ್ರಾಂಗೆ 8,360 ರೂಪಾಯಿ ತಲುಪಿದೆ. ಅಂದ್ರೆ 2,100 ರೂಪಾಯಿ ಇಳಿಕೆಯಾಗಿದೆ ಎಂದು ಮೂಲಗಳು ತಿಳಿಸುತ್ತವೆ. ಬೆಂಗಳೂರಿನಲ್ಲಿ 100 ಗ್ರಾಂಗೆ 8,360 ರೂಪಾಯಿ ಇದ್ರೆ ದೆಹಲಿಯಲ್ಲಿ 8,450 ರೂಪಾಯಿ ಇದೆ. ಹಾಗೆ ಚೆನ್ನೈನಲ್ಲಿ 8,800 ರೂಪಾಯಿ, ಇನ್ನು ಕೋಲ್ಕತ್ತಾದಲ್ಲಿ 8,450 ರೂಪಾಯಿ, ಕೇರಳದಲ್ಲಿ 8,800 ರೂಪಾಯಿ ತಲುಪಿದೆ. ಚಿನ್ನದ ಮೌಲ್ಯಮಾಪನವು ಮುಖ್ಯವಾಗಿ ಪೂರೈಕೆ ಮತ್ತು ಬೇಡಿಕೆಯ ಡೈನಾಮಿಕ್ಸ್ನಿಂದ ಪ್ರಭಾವಿತವಾಗಿರುತ್ತದೆ. ಚಿನ್ನದ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಹೆಚ್ಚಾದ್ರೆ ಅದರ ಬೆಲೆ ಏರುತ್ತದೆ. ಇದಕ್ಕೆ ವಿರುದ್ಧವಾಗಿ ಮಾರುಕಟ್ಟೆಯಲ್ಲಿ ಚಿನ್ನದ ಹೆಚ್ಚುವರಿ ಪೂರೈಕೆಯು ಅದರ ಬೆಲೆಯಲ್ಲಿ ಇಳಿಕೆಗೆ ಕಾರಣವಾಗಬಹುದು. ಅಲ್ಲದೆ ಇದಕ್ಕೆ ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳು ಸಹ ಕಾರಣವಾಗುತ್ತೆ. ವಿಶ್ವದ ಆರ್ಥಿಕತೆಯು ಉತ್ತಮವಾಗಿ ಕಾರ್ಯನಿರ್ವಹಿಸದಿದ್ದಾಗ ಅಥವಾ ಆರ್ಥಿಕ ಹಿಂಜರಿತದ ಸಂದರ್ಭದಲ್ಲಿ ಹೂಡಿಕೆದಾರರು ಸಾಮಾನ್ಯವಾಗಿ ಚಿನ್ನವನ್ನ ಸುರಕ್ಷಿತ ಆಯ್ಕೆಯಾಗಿ ಆಯ್ಕೆ ಮಾಡೋದ್ರಿಂದ ಅದರ ಬೆಲೆ ಹೆಚ್ಚಾಗುತ್ತದೆ. ಇನ್ನು ಬೆಲೆ ಇಳಿಕೆಗೆ ಮತ್ತೊಂದು ಕಾರಣ ಅಂದ್ರೆ ಪ್ರಮುಖ ದೇಶ ಅಥವಾ ಪ್ರದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾದಾಗ್ಲೂ ಹೀಗೆ ಲೋಹಗಳ ಬೆಲೆ ದಿಢೀರನೆ ಕುಸಿಯುವುದು ಅಥವಾ ಏರಲು ದಾರಿ ಮಾಡಿಕೊಡುತ್ತೆ. ಒಟ್ನಲ್ಲಿ ಸದ್ಯದ ಮಟ್ಟಿಗೆ ಬಂಗಾರ ಬೆಳ್ಳಿ ಬೆಲೆ ಕುಸಿದಿದ್ದು ಬಂಗಾರ ಪ್ರಿಯರು ಅಥವಾ ಹೂಡಿಕೆ ಮಾಡುವವರಿಗೆ ಇದು ಸುವರ್ಣ ಕಾಲ ಅಂದ್ರೆ ತಪ್ಪಾಗಲ್ಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.